ಪ್ರಜಾಪತಿದೇವತಾಯೈ ನಮಃ. ಓಂ ಇಂದ್ರಾಯ ನಮಃ. ದೇವಾನುದೇವತೆಗಳಿಗೆ ಇಂದ್ರನಾಗಿರ್ತಕ್ಕಂಥ ಇಂದ್ರದೇವನನ್ನ ಭಕ್ತಿಯಿಂದ ಪ್ರಾರ್ಥನೆ ದೋಷ, ಶತ್ರುಬಾಧೆಗಳು, ಕಳಂಕ ಅವೆಲ್ಲವೂ ಕೂಡ ಪರಿಹಾರವಾಗಿ ಅಧರ್ಮ ನಾಶವಾಗಿ ಧರ್ಮ ಉಳಿಲಿ ಅಂತೇಳಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಕೋಬೇಕು. ದೇವಾನುದೇವತೆಗಳಲ್ಲಿ ಇಂದ್ರ ಅಧಿಪತಿ, ಇಂದ್ರನ ಆಯುಧ ವಜ್ರಾಯುಧ ಅಲ್ವಾ? ಹಾಗಾಗಿ ಪರಮೇಶ್ವರನ ಆಯುಧ ತ್ರಿಶೂಲ, ಕೃಷ್ಣ ಪರಮಾತ್ಮನ ಆಯುಧ ಶ್ರೀಚಕ್ರ. ಹಾಗಾಗಿ ಈ ಮೂರು ತ್ರಿಶೂಲಗಳ ಶಕ್ತಿ ಪರಮಾತ್ಮನಿಗೆ ಪ್ರಾಪ್ತಿಯಾಗಿ ಸಮಸ್ತ ಅಧರ್ಮಗಳು ಪರಿಹಾರವಾಗಿ ಧರ್ಮ ಉಳಿಲಿ ಅಂತೇಳಿ ಭಕ್ತಿಯಿಂದ ಮಹಾದರ್ಶನ ಸ್ವಾಮಿಯನ್ನ ಕೃಷ್ಣದೇವನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಸಕಲ ಕಾರ್ಯಗಳು ವಿಜಯವಾಗಲಿ, ಎಲ್ಲರ ಕ್ಷೇಮಾವೃತ್ತಿ ಎಲ್ಲರಿಗೂ ಕೂಡ ಒಳಿತಾಗಲಿ. ಈ ಒಂದು ಕೊಟ್ಟೂರೇಶ್ವರ ಮಹಾ ಸನ್ನಿಧಾನದಲ್ಲಿ ಅಂತ ಗದ್ದಿಗೆಯಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಹವನ ನಡೀತಾ ಇದೆ. ಶೀಘ್ರವಾಗಿ ಆ ಪುಣ್ಯಬಲ ಪ್ರಾಪ್ತಿಯಾಗಲಿ ಅಂತೇಳಿ ಭಕ್ತಿಯಿಂದ ಸ್ವಾಮಿಯನ್ನು ಕೂಡ ಕ್ಷೇತ್ರಾಧಿದೇವನ ಕೊಟ್ಟೂರೇಶ್ವರ ಸ್ವಾಮಿಯನ್ನ ಮಂಜುನಾಥ ಸ್ವಾಮಿಯನ್ನು ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಸಂಕಲ್ಪ ಏನಿದೆಯೋ ಅದು ಧರ್ಮವಾಗಿರ್ಬೇಕು. ಧರ್ಮಕ್ಕಾಗಿ ಅಧರ್ಮ ಮಾಡಿದ್ರೆ ಅದು ಅಧರ್ಮ ಆಗೋದಿಲ್ಲಂತೆ, ಅದು ಧರ್ಮವಾಗಿರ್ಬೇಕು. ನಮ್ಮ ಸ್ವಯಂವಾಗಿ ನೀವೇನಾದರೂ ಅಧರ್ಮ ಮಾಡಿದ್ರೆ ಅದು ಅಧರ್ಮನೇ. ಹಾಗಾಗಿ ಧರ್ಮಕ್ಕೋಸ್ಕರ ನಾವೇನಾದರೂ ತಪ್ಪುಗಳನ್ನು ಮಾಡಿದ್ರೆ ಅದು ಧರ್ಮವಾಗಿದ್ರೆ ಮಾತ್ರ ಧರ್ಮ ಆಗಿರ್ತಂತೆ. ಶತ್ರುಗಳು ನಿವಾರಣೆಯಾಗಿ ನಮ್ಮ ಕ್ಷೇತ್ರ ಈ ಕರ್ನಾಟಕದಲ್ಲಿ ಅತ್ಯಂತ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳ, ಆ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಲೋಪದೋಷಗಳು ಅವೆಲ್ಲವೂ ಕೂಡ ಪರಿಹಾರವಾಗಿ ಪರಮಾತ್ಮ ಮಂಜುನಾಥ ಸ್ವಾಮಿಯ ದಿವ್ಯ ಅನುಗ್ರಹ ಪ್ರಾಪ್ತಿಯಾಗಲಿ. ಅಂತ ಶತ್ರುಗಳು ನಿವಾರಣೆ ಲಾವಂಚ ಹಾಕ್ಬೇಡಿ. ಎಲ್ಲರಿಗೂ ಅವಕಾಶ ಇರುತ್ತೆ, ದಯಮಾಡಿ ಯಾರು ಗಾಬರಿ ಮಾಡ್ಕೋಬೇಡಿ. ಆಯ್ತಾ? ಎದ್ದು ಬಂದು ಎಷ್ಟೇದು ಈ ಥರ ಮಾಡ್ಕೊಂಡು ಎಲ್ಲರಿಗೂ ಅವಕಾಶ ಇರುತ್ತೆ. ಬನ್ನಿ ಇಲ್ಲ ಕೂತ್ಕೊಳ್ಳಿ. ಪ್ರಜಾಪತಿದೇವತಾಯೈ ನಮಃ. ಓಂ ಇಂದ್ರಾಯ ನಮಃ. ದೇವಾನುದೇವತೆಗಳಿಗೆ ಇಂದ್ರನಾಗಿರ್ತಕ್ಕಂಥ ಇಂದ್ರದೇವನನ್ನ ಭಕ್ತಿಯಿಂದ ಪ್ರಾರ್ಥನೆ ದೋಷ, ಶತ್ರುಬಾಧೆಗಳು, ಕಳಂಕ ಅವೆಲ್ಲವೂ ಕೂಡ ಪರಿಹಾರವಾಗಿ ಅಧರ್ಮ ನಾಶವಾಗಿ ಧರ್ಮ ಉಳಿಲಿ ಅಂತೇಳಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಕೋಬೇಕು. ದೇವಾನುದೇವತೆಗಳಲ್ಲಿ ಇಂದ್ರ ಅಧಿಪತಿ, ಇಂದ್ರನ ಆಯುಧ ವಜ್ರಾಯುಧ ಅಲ್ವಾ? ಹಾಗಾಗಿ ಪರಮೇಶ್ವರನ ಆಯುಧ ತ್ರಿಶೂಲ, ಕೃಷ್ಣ ಪರಮಾತ್ಮನ ಆಯುಧ ಶ್ರೀಚಕ್ರ. ಹಾಗಾಗಿ ಈ ಮೂರು ತ್ರಿಶೂಲಗಳ ಶಕ್ತಿ ಪರಮಾತ್ಮನಿಗೆ ಪ್ರಾಪ್ತಿಯಾಗಿ ಸಮಸ್ತ ಅಧರ್ಮಗಳು ಪರಿಹಾರವಾಗಿ ಧರ್ಮ ಉಳಿಲಿ ಅಂತೇಳಿ ಭಕ್ತಿಯಿಂದ ಮಹಾದರ್ಶನ ಸ್ವಾಮಿಯನ್ನ ಕೃಷ್ಣದೇವನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಸಕಲ ಕಾರ್ಯಗಳು ವಿಜಯವಾಗಲಿ, ಎಲ್ಲರ ಕ್ಷೇಮಾವೃತ್ತಿ ಎಲ್ಲರಿಗೂ ಕೂಡ ಒಳಿತಾಗಲಿ. ಈ ಒಂದು ಕೊಟ್ಟೂರೇಶ್ವರ ಮಹಾ ಸನ್ನಿಧಾನದಲ್ಲಿ ಅಂತ ಗದ್ದಿಗೆಯಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಹವನ ನಡೀತಾ ಇದೆ. ಶೀಘ್ರವಾಗಿ ಆ ಪುಣ್ಯಬಲ ಪ್ರಾಪ್ತಿಯಾಗಲಿ ಅಂತೇಳಿ ಭಕ್ತಿಯಿಂದ ಸ್ವಾಮಿಯನ್ನು ಕೂಡ ಕ್ಷೇತ್ರಾಧಿದೇವನ ಕೊಟ್ಟೂರೇಶ್ವರ ಸ್ವಾಮಿಯನ್ನ ಮಂಜುನಾಥ ಸ್ವಾಮಿಯನ್ನು ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಸಂಕಲ್ಪ ಏನಿದೆಯೋ ಅದು ಧರ್ಮವಾಗಿರ್ಬೇಕು. ಧರ್ಮಕ್ಕಾಗಿ ಅಧರ್ಮ ಮಾಡಿದ್ರೆ ಅದು ಅಧರ್ಮ ಆಗೋದಿಲ್ಲಂತೆ, ಅದು ಧರ್ಮವಾಗಿರ್ಬೇಕು. ನಮ್ಮ ಸ್ವಯಂವಾಗಿ ನೀವೇನಾದರೂ ಅಧರ್ಮ ಮಾಡಿದ್ರೆ ಅದು ಅಧರ್ಮನೇ. ಹಾಗಾಗಿ ಧರ್ಮಕ್ಕೋಸ್ಕರ ನಾವೇನಾದರೂ ತಪ್ಪುಗಳನ್ನು ಮಾಡಿದ್ರೆ ಅದು ಧರ್ಮವಾಗಿದ್ರೆ ಮಾತ್ರ ಧರ್ಮ ಆಗಿರ್ತಂತೆ. ಶತ್ರುಗಳು ನಿವಾರಣೆಯಾಗಿ ನಮ್ಮ ಕ್ಷೇತ್ರ ಈ ಕರ್ನಾಟಕದಲ್ಲಿ ಅತ್ಯಂತ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳ, ಆ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಲೋಪದೋಷಗಳು ಅವೆಲ್ಲವೂ ಕೂಡ ಪರಿಹಾರವಾಗಿ ಪರಮಾತ್ಮ ಮಂಜುನಾಥ ಸ್ವಾಮಿಯ ದಿವ್ಯ ಅನುಗ್ರಹ ಪ್ರಾಪ್ತಿಯಾಗಲಿ. ಅಂತ ಶತ್ರುಗಳು ನಿವಾರಣೆ ಲಾವಂಚ ಹಾಕ್ಬೇಡಿ. ಎಲ್ಲರಿಗೂ ಅವಕಾಶ ಇರುತ್ತೆ, ದಯಮಾಡಿ ಯಾರು ಗಾಬರಿ ಮಾಡ್ಕೋಬೇಡಿ. ಆಯ್ತಾ? ಎದ್ದು ಬಂದು ಎಷ್ಟೇದು ಈ ಥರ ಮಾಡ್ಕೊಂಡು ಎಲ್ಲರಿಗೂ ಅವಕಾಶ ಇರುತ್ತೆ. ಬನ್ನಿ ಇಲ್ಲ ಕೂತ್ಕೊಳ್ಳಿ. ಎಲ್ಲರಿಗೂ ಅವಕಾಶ ಇರುತ್ತೆ, ದಯಮಾಡಿ ಯಾರು ಕೂಡ ಗಾಬರಿ ಮಾಡ್ಕೊಂಡು ಎಷ್ಟೇ ಹೋಗಬೇಡಿ.